ನೀನು ಪತ್ತಿಯ ಸಿ ಪಾಟೀಲ್ ಬರಲ್ಲ ನೀನು. ನನಗೆ ತೊಂದರೆ ಆದಾಗ ನಾನು ಸಹಾಯಕ್ಕೆ ಬರಲ್ವಾ? ಮತ್ತೆ ಹಾಗೇನೆ ಅವರು ಬರ್ತಾರೆ ಪಾಪ. ಆಶ್ಚರ್ಯ ಜಮೀರ್ ಅವರು ಕನ್ನಡ ನಿಮಗೆ ಕಲಿಸ್ತಾ ಇದ್ದಾರೆ. ಆದ್ಮೇಲೆ ಬಹಳ ಜನಕ್ಕೆ ನಿನಗೆ ಕನ್ನಡ ಬರಲ್ಲ ಸರಿ ಹೇಗಿ, ಜಮೀರ್ಗೆ ಒಳ್ಳೆ ಕನ್ನಡ ಬರೀ ಅಂತಂದ್ರೆ ಹೆಂಗೆ ಹೇಳೋದು? ಈಗ ಕನ್ನಡ ನಾವೆಲ್ಲ ಮಾತೃಭಾಷೆ ಕನ್ನಡ ಅಲ್ವಾ? ನಿಮ್ಮ ಫಾದರು ಕನ್ನಡ ಕಾವಲು ಸಮಿತಿ ಅವರು ಹೋರಾಟ ಮಾಡಿದ್ರು ಅವತ್ತು. ಅದರಿಂದ ನಾವು ಅವ್ರ ಜೊತೆಲಿ ಆಗಿದ್ರು ಆವಾಗಲೇ. ನಿನಗಿನ್ನೂ ಹುಟ್ಟಿದ್ಯೇನೋ ಗೊತ್ತಿಲ್ಲ ನನಗೆ. ಹುಟ್ಟಿದ್ಯಾ? ಸಣ್ಣ ಹುಡುಗ ಇರಬೇಕು ನೀನು ಆಗ. ಚಿಕ್ಕವನಿದ್ದೆ, ನಿಮ್ಗೆ ಗೊತ್ತಿಲ್ಲ. ಆಗ ಎಂಥ ಹೋರಾಟ ಅದು? ಗೋಕಾಕ್ ಚಳುವಳಿ. ಗೋಕಾಕ್ ಚಳುವಳಿನಲ್ಲಿ ನಿಮ್ಮ ಫಾದರು ನಾವು ಒಟ್ಟಿಗೆ ಗೋಕಾಕ್ ಚಳುವಳಿನಲ್ಲಿ ಭಾಗವಹಿಸಿದ್ದು. ನಿಮ್ಮ ಫಾದರ್ MLA ಆಗೋದಕ್ಕಿಂತ ಮುಂಚಿತವಾಗಿ. ಅದೇನೇ ಇರಲಿ, ಈಗ ಅರವಿಂದ್ ಬೆಲ್ಲದವರು ಹೇಳ್ದದ್ರಿಂದ ಈ ನಾನು ಸ್ವಲ್ಪ ಡೈವರ್ಟ್ ಮಾಡಬೇಕಾಗಿ ಬಂತು. ಮೊನ್ನೆ ಅಧ್ಯಕ್ಷರೇ, ಇವರು ಸುರೇಶ್ ಕುಮಾರ್ ಅವರು ಸರ್ಕಾರನ ಅಬೆಟ್ಟರ್ ಅಂತ ಕರೆದಿದ್ದಾರೆ. ನಾನು ಸರ್ಕಾರ ಅಬೆಟ್ಟರ್, ಈ ಸಾವಿಗೆ ಸರ್ಕಾರನೇ ಅಬೆಟ್ಟರ್ ಅಂತ ಕರೆದಿದ್ದಾರೆ. ನಾನು ಇದರ ಸದನದ ಸದಸ್ಯರಿಗೆ ಬಿಡ್ತೀನಿ, ನಾವು ಸರ್ಕಾರ ಅಬೆಟ್ಟರ ಅಲ್ವಾ ಅಂತ ಸಾರ್ವಜನಿಕವಾಗಿ ಬಿಡ್ತೀನಿ. ಯಾಕಂದರೆ ಜನ ತೀರ್ಮಾನ ಮಾಡಲಿ. 4ನೇ ತಾರೀಕು ಸಾಯಂಕಾಲ ಈ ಘಟನೆ ಆದಮೇಲೆ ಜಿಲ್ಲಾಧಿಕಾರಿಯ ಅಧ್ಯಕ್ಷತೆಯಲ್ಲಿ ಒಂದು ಮ್ಯಾಜಿಸ್ಟ್ರಿಯಲ್ ಎಂಕ್ವೈರಿಯನ್ನು ಆರ್ಡರ್ ಮಾಡಿದೆ. ಅದಾದಮೇಲೆ 5ನೇ ತಾರೀಕು ತನಿಖೆ ಇನ್ನೂ ಹೆಚ್ಚು ನಿಖರವಾಗಿ ಆಗಲಿ ಅನ್ನೋ ಕಾರಣಕ್ಕೋಸ್ಕರ ಹೈಕೋರ್ಟ್ನ ನಿವೃತ್ತ ನ್ಯಾಯಾಧೀಶ ಜಾನ್ ಮೈಕೆಲ್ ಕುನಾ, ರಿಟೈರ್ಡ್ ಹೈಕೋರ್ಟ್ ಜಡ್ಜ್, ಅವರ ಅಧ್ಯಕ್ಷತೆಯಲ್ಲಿ ಒನ್ ಮ್ಯಾನ್ ಕಮಿಷನ್ ಅನ್ನು ಅಪಾಯಿಂಟ್ ಮಾಡಿದೆ. ಮ್ಯಾಜಿಸ್ಟ್ರೇಟ್ಗೆ, ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ಗೆ 15 ದಿನದಲ್ಲಿ ವರದಿ ಕೊಡಬೇಕು ಅಂತ ಆದೇಶ ಮಾಡಿದ್ದು. ಮೈಕಲ್ ಕುನಾ ಅವರಿಗೆ 1 ತಿಂಗಳಲ್ಲಿ ವರದಿ ಕೊಡಿ ಅಂತೇಳಿ ಆದೇಶ ಮಾಡಿದ್ರು. ಇದು 5/6/2025 ಮಾಡಿದ್ರು.